ಇವತ್ತಿಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ನಿಗಮ ಮಂಡಳಿ ವಿಚಾರ ಅಂತೂ ಇಂತೂ ಕಾಂಗ್ರೆಸ್ನಲ್ಲಿ ಒಂದು ಹಂತಕ್ಕೆ ಬಂದು ನಿಂತಿದೆ. ಶಾಸಕರಿಗೆ ಸಿಕ್ತು ಈಗ ಕಾರ್ಯಕರ್ತರ ಸರದಿ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಫೈನಲ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ ಸಂಭಾವ್ಯರ ಪಟ್ಟಿ. ಯಾವ್ಯಾವ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಇಲ್ಲಿ ಸ್ಥಾನ ಸಿಗ್ತಾ ಇದೆ, ಅವಕಾಶ ಸಿಗ್ತಾ ಇದೆ ಅನ್ನೋದರ ಪಟ್ಟಿ ಈಗ ನಿಮ್ಮ ಮುಂದೆ ಇದೆ. ಸಿಎಂ ಡಿಸಿಎಂ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ? 34 ಹೆಸರಿಗೆ ಈಗಾಗಲೇ ಹೈಕಮಾಂಡ್ ಒಪ್ಪಿಗೆಯನ್ನ ನೀಡಿದೆ. ಬಹಳ ದೊಡ್ಡ ಜಟಾಪಟಿಗೆ ಕಾರಣ ಆಗಿತ್ತು ನಿಗಮ ಮಂಡಳಿ ವಿಚಾರ. ಮೊದಲ ಸುತ್ತಿನಲ್ಲಿ ಶಾಸಕರಿಗೆ ಆದ್ಯತೆ ಅಂತ ಹೇಳಲಾಗಿತ್ತು. ಶಾಸಕರಿಗೆ ಈಗಾಗಲೇ ಸಿಕ್ಕಿದೆ, ಪಟ್ಟಿ ಬಿಡುಗಡೆ ಆಗಿದೆ. ಅದರ ಬೆನ್ನಲ್ಲೇ ಕಾರ್ಯಕರ್ತರ ಪಟ್ಟಿ. ಎರಡನೇ ರೌಂಡ್ ನಲ್ಲಿ ಕಾರ್ಯಕರ್ತರ ಪಟ್ಟಿ ಸಿದ್ಧವಾಗುತ್ತೆ ಅಂತಲೇ ಸಿಎಂ ಡಿಸಿಎಂ ಹೇಳಿದ್ರು. ಈಗ ನಿಗಮ ಮಂಡಳಿ ಸಂಭಾವ್ಯ ಪಟ್ಟಿ ನಿಮ್ಮ ಕಣ್ಮುಂದೆ ಇದೆ ಸ್ಕ್ರೀನ್ ನಲ್ಲಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ಯಾರ್ಯಾರಿಗೆ, ಕಾಂಗ್ರೆಸ್ನ ಯಾವ್ಯಾವ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸ್ಥಾನ ಸಿಗ್ತಾ ಇದೆ, ಸಿಗುವ ಸಂಭವ ಇದೆ ಅನ್ನೋದರ ಪಟ್ಟಿಯನ್ನ ನೋಡ್ತಾ ಇದ್ದೀವಿ. 34 ಮಂದಿ ಇದ್ದಾರೆ ಕಾರ್ಯಕರ್ತರು. ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಫೈನಲ್. ಇನ್ನೊಂದೆರಡು ದಿನದಲ್ಲಿ ಕಾರ್ಯಕರ್ತರಿಗೆ ಹಾಗಿದ್ರೆ ನಿಗಮ ಭಾಗ್ಯ ಸಿಗತ್ತಾ? ನಿಗಮ ಮಂಡಳಿ ಹಂಚಿಕೆ ಬಗ್ಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಒಟ್ಟು 34 ಹೆಸರೀಗ ಫೈನಲ್ ಆಗಿರೋದು ಸಿಎಂ ಡಿಸಿಎಂ ಕಡೆಯಿಂದ. ಸಿದ್ದರಾಮಯ್ಯ ಆಪ್ತರಲ್ಲಿ ಯಾರಿಗೆ ಅಂತ ನೋಡ್ತಾ ಹೋದ್ರೆ ಕೆ ಮರಿಗೌಡ, ಸರೋವರ್ ಶ್ರೀನಿವಾಸ್, ಎಸ್ಸಿ ಸುಧೀಂದ್ರ, ಎನ್ಎಸ್ಯುಐ ಅಧ್ಯಕ್ಷ ಕೀರ್ತಿ ಗಣೇಶ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್, ಇವರಿಗೆಲ್ಲ ಲಕ್ ಖುಲಾಯಿಸುತ್ತಾ ಹಾಗಿದ್ರೆ ಮಾಜಿ ಮೇಯರ್ಗಳಾದಂತಹ ಸಂಪತ್ ರಾಜ್, ಪದ್ಮಾವತಿ, ಆರ್ ಎಂ ಮಂಜುನಾಥ್ ಗೌಡ, ಎಸ್ ಮನೋಹರ್, ಜೆಎಸ್ ಆಂಜನೇಯಲು, ಎಚ್ಎನ್ ಸುಂದರೇಶ್ಗೂ ಕೂಡ ಸ್ಥಾನ ಸಿಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಇಲ್ಲೂ ಅಷ್ಟೇ ಸಿದ್ದು ಆಪ್ತರು, ಡಿಕೆಶಿ ಆಪ್ತರು, ಇಬ್ಬರಲ್ಲಿ ಯಾರ ಆಪ್ತರಿಗೆ ಹಾಗಿದ್ರೆ ಈ ಬಾರಿ ಲಕ್ ಖುಲಾಯಿಸುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಶಾಸಕರಿಗೆ ಸಿಕ್ಕಿದ್ದಾಯ್ತು, ಈಗ ಕಾರ್ಯಕರ್ತರಲ್ಲಿ ಯಾರಿಗೆ? ಶಾಸಕರಿಗೆ ಮೊದಲ ಅವಕಾಶ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ರು ಸಿದ್ದರಾಮಯ್ಯ. ಆದರೆ ಕಾರ್ಯಕರ್ತರಿಗೂ ಕೂಡ ನಾವು ನಿಗಮ ಮಂಡಳಿ ಅವಕಾಶವನ್ನು ಕೊಡಬೇಕು ಅನ್ನೋದು ಡಿಕೆಶಿ ಪಟ್ಟಾಗಿತ್ತು. ಶಾಸಕರಿಗೆ ಸಿಕ್ಕಿದ್ದಾಯ್ತು, ಈಗೇನಿದ್ರು ಕಾರ್ಯಕರ್ತರ ಸರದಿ. ಕಾರ್ಯಕರ್ತರಲ್ಲಿ ಯಾರಿಗೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮೆದುರುಗಿಡ್ತಾ ಇದ್ದೀವಿ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಿಗಮ ಮಂಡಳಿ ಅನ್ನುವಂಥದ್ದು ಬಹಳ ದೊಡ್ಡ ಸವಾಲು, ಕಗ್ಗಟ್ಟಿನ ವಿಚಾರ ಆಗಿದೆ ಕಾಂಗ್ರೆಸ್ನ ಪಾಲಿಗೆ. ಶಾಸಕರಿಗೆ ಯಾರ್ಯಾರಿಗೆ ಕೊಡೋದು ಅಂತ ಅನ್ನೋದು ಬಹಳ ದೊಡ್ಡದಾದಂತಹ ಸವಾಲಾಗಿತ್ತು. ಈಗ ಕಾರ್ಯಕರ್ತರ ವಿಚಾರಕ್ಕೆ ಬರುವಾಗ ಸವಾಲು ಎಷ್ಟು ದೊಡ್ಡದಿದೆ? ಈ ಸಿದ್ದು ಬಣ, ಡಿಕೆಶಿ ಬಣ ಅನ್ನುವಂತಹ ವಿಚಾರ ಏನಿದೆ, ಅದರಲ್ಲಿ ಯಾರ ಕೈ ಮೇಲಾಗ್ತಾ ಇದೆ ಅಥವಾ ಇಬ್ಬರಿಗೂ ಸಮನಾಗಿ ಹಂಚುವಂತಹ ಸಾಧ್ಯತೆಗಳಿದೆಯಾ, ಹೇಗೆ? ಪ್ರತಿಮಾ, ಶಾಸಕರ ಪಟ್ಟಿಯ ಜೊತೆಗೆ ಕಾರ್ಯಕರ್ತರ ಪಟ್ಟಿಯೂ ಆಗ್ಬೇಕಾಗಿತ್ತು. ಆದ್ರೆ ಕೆಲ ಗೊಂದಲಗಳ ಕಾರಣಕ್ಕಾಗಿ ಹೈಕಮಾಂಡ್ ಕಾರ್ಯಕರ್ತರ ಪಟ್ಟಿಯನ್ನ ಮಾಡುವಂತ ಸಂದರ್ಭದಲ್ಲಿ ತಮ್ಮ ಕೋಟಾದ ಅಡಿ ಕೆಲವರ ಹೆಸರುಗಳನ್ನ ಸೇರಿಸಿದ್ದು ಬಹುಶಃ ಈ ವಿಳಂಬಕ್ಕೆ ಕಾರಣ ಅಂತ ಹೇಳ್ಬೋದು. ಈಗ ಅನೌನ್ಸ್ ಆಗಬಹುದಾದಂತಹ 34 ಪಟ್ಟಿ ಬಹುತೇಕ ಇದೇ ಖಚಿತ. ಇದ್ರಲ್ಲೇನಂತ ಬದಲಾವಣೆಗಳಿಲ್ಲ. ಯಾಕಂದ್ರೆ 39 ಜನರ ಪಟ್ಟಿ ಅಂತಿಮಗೊಳಿಸಲಾಗಿತ್ತು. ಈಗ ಅದನ್ನ 34ಕ್ಕೆ ಇಳಿಸಲಾಗಿದೆ. ಒಂದಷ್ಟು ಬದಲಾವಣೆಗಳನ್ನು ನಿಶ್ಚಿತವಾಗಿ ಮಾಡಲಾಗಿದೆ. ಸಿದ್ದರಾಮಯ್ಯನವರು ಯಾವ ಹೆಸರುಗಳಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಆ ಹೆಸರುಗಳನ್ನೆಲ್ಲವನ್ನು ಕೂಡ ತೆಗೆಯಲಾಗಿದೆ. ಅದೆಲ್ಲವನ್ನು ಫಿಲ್ಟರ್ ಮಾಡಿ ಈಗ ಅಂತಿಮವಾಗಿ 34 ಪಟ್ಟಿಯನ್ನ, ಅಂದ್ರೆ 34 ಜನ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಪಟ್ಟಿಯನ್ನ ಅಂತಿಮಗೊಳಿಸಲಾಗಿದೆ. ರಾತ್ರಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸುದೀರ್ಘವಾದಂತ ಒಂದು ಸಭೆ ನಡೆಸಿದ್ರು. 34 ಪಟ್ಟಿ ಮೊನ್ನೆನೆ ಅಂತಿಮ ಆಗಿತ್ತು. ಆದ್ರೆ ಯಾವ ನಿಗಮಗಳನ್ನ ಕೊಡಬೇಕು ಅನ್ನೋದರ ಕುರಿತಾಗಿಯೂ ಕೂಡ ತಡರಾತ್ರಿ ಸುದೀರ್ಘವಾದಂತ ಚರ್ಚೆ ನಡೆದಿದೆ. ಹೀಗಾಗಿ ಇವತ್ತು ಅಥವಾ ನಾಳೆ ಅಧಿಕೃತವಾಗಿ ಅಧಿಸೂಚನೆಯ ಮೂಲಕ ಯಾವ್ಯಾವ ನಿಗಮ ಹಂಚಿಕೆ ಆಗುತ್ತೆ ಅನ್ನೋದರ ಕುರಿತಾಗಿಯೂ ಕೂಡ ವಿವರಗಳು ಅಧಿಸೂಚನೆ ಮೂಲಕ ಹೊರಗೆ ಬರುತ್ತೆ. ಯಾವ ಆಧಾರದ ಮೇಲೆ ಕಾರ್ಯಕರ್ತರಿಗೆ ಹಂಚಿದ್ದಾರೆ ಅನ್ನುವಂಥದ್ದನ್ನ ನೋಡಿದಂತ ಸಂದರ್ಭದಲ್ಲಿ ಬಹುತೇಕ ಹೆಸರುಗಳನ್ನ ನಾವು ನೋಡ್ಬೋದು. ಪುಷ್ಪಾ ಅಮರನಾಥ್ ಇರ್ಬೋದು, ಶಿವಮೊಗ್ಗದ ಸುಂದರೇಶ್ ಇರ್ಬೋದು, ತೀರ್ಥಹಳ್ಳಿಯ ಮಂಜುನಾಥ್ ಗೌಡ್ರು ಇರ್ಬೋದು, ಜೊತೆಗೆ ಮೊಳಕಾಲ್ಮೂರ್ನ ಯೋಗೇಶ್ ಬಾಬು ಇರ್ಬೋದು, ಜೊತೆಗೆ ಸಂಪತ್ ರಾಜ್ ಇರ್ಬೋದು. ಇವರೆಲ್ಲರೂ ಕೂಡ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ನಡೆಸ್ತಿರುವಂತವ್ರು. ಸೊ ಯಾರು ತೀವ್ರ ಪೈಪೋಟಿ ನಡೆಸಿ ಕೊನೆಗೆ ಟಿಕೆಟ್ ಸಿಗದೇ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಉಳಿದುಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಸೊ ಅಂತವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೂಡ ಕೊಡಲಾಗಿದೆ. ಜೊತೆಗೆ ತಮ್ಮ ಆಪ್ತರನ್ನು ಕೂಡ ಈ ನಿಗಮ ಮಂಡಳಿಗೆ ನೇಮಿಸುವಂತ ಕೆಲಸವನ್ನ ಯಾಕಂದ್ರೆ ಮುಖ್ಯಮಂತ್ರಿಗಳ ಆಪ್ತರಾಗಿರುವಂತ ಮರಿಗೌಡ್ರಿಗೂ ಕೂಡ ನಿಗಮ ಮಂಡಳಿಯಲ್ಲಿ ಅವಕಾಶವನ್ನ ಕೊಡಲಾಗಿದೆ. ಒಂದು
ಟಿಕೆಟ್ ಸಿಗದೇ ಇದ್ರು ಪಕ್ಷದ ಒಳಗೆ ನಿಷ್ಠಾವಂತರಾಗಿ ಕೆಲಸ ಮಾಡಿದಂತವ್ರು, ಜೊತೆಗೆ ಸುದೀರ್ಘವಾಗಿ ಸಾಕಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಂತವ್ರಿಗೆ, ಜೊತೆಗೆ NSU ಅಧ್ಯಕ್ಷರಿಗೂ ಅಂದ್ರೆ ಕೀರ್ತಿ ಗಣೇಶ್ಗೂ ಕೂಡ ನಿಗಮ ಮಂಡಳಿಯಲ್ಲಿ ಅವಕಾಶವನ್ನ ಕೊಡ್ಲಾಗಿದೆ. ಅಂದ್ರೆ ಯುವಕರಿಗೂ ಕೂಡ ಅವಕಾಶ ಕೊಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರಿಗೂ ಅವಕಾಶಗಳು ಸಿಗತ್ತೆ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಕೊಡ್ತಿದ್ದಾರೆ. ಯಾಕಂದ್ರೆ ಅಷ್ಟೊಂದು ಪ್ರಬಲ ಪೈಪೋಟಿಗಳು ಇರುವಂತಹ ಸಂದರ್ಭದಲ್ಲೂ ಕೂಡ NSU ಅಧ್ಯಕ್ಷರಿಗೂ ನಿಗಮ ಮಂಡಳಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ನ ಒಳಗೆ ಒಂದು ಯುವ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೂಡ ಕೊಡ್ಲಾಗ್ತಾ ಇದೆ. ಒಂದು ಟಿಕೆಟ್ ಹಂಚಿಕೆಯಲ್ಲಿ ಆದಂತಹ ಅಸಮಾಧಾನ, ಜೊತೆಗೆ ಸುದೀರ್ಘವಾಗಿ ಕೆಲಸ ಮಾಡಿರುವಂತವ್ರು, ಜೊತೆಗೆ ತಮ್ಮ ಆಪ್ತರು, ಇವರೆಲ್ಲವನ್ನೂ ಒಳಗೊಂಡಂತೆ ನಿಗಮ ಮಂಡಳಿ ಪಟ್ಟಿ ರೆಡಿಯಾಗಿದೆ. ಬಹುತೇಕ ನಾವು ನೋಡಿದ ಹಾಗೆ ಇದರಲ್ಲಿ ಹೆಚ್ಚು ಕಾರ್ಯಕರ್ತರು ಅಂತ ಬಂದಾಗ ಸಹಜವಾಗಿ DK ಶಿವಕುಮಾರ್ ಸಂಘಟನೆಯ ಜವಾಬ್ದಾರಿಯನ್ನ ಹೊತ್ತಿರುವಂತವರು, KPCC ಅಧ್ಯಕ್ಷರು ಕೂಡ. ಹಾಗಾಗಿ ಅವರ ಪರವಾಗಿ ಹೆಚ್ಚಿನ ನಾವು ಅದರಂತ ದೊಡ್ಡ ಮಟ್ಟದ ವ್ಯತ್ಯಾಸಗಳೇನು ಕಾಣಿಸ್ತಾ ಇಲ್ಲ. ಆದರೆ ಹೈಕಮಾಂಡ್ ಹೇಳಿದ್ದಂತಹ ಅಥವಾ ಹೈಕಮಾಂಡ್ ಸೇರಿಸಿದಂತಹ ಹೆಸರುಗಳಿಗೆ ಸೆಡ್ಡು ಹೊಡೆದು ಈ ಪಟ್ಟಿಯನ್ನ ಅಂತಿಮಗೊಳಿಸಲಾಗಿದೆ. ಅಂದ್ರೆ ಹೈಕಮಾಂಡ್ ಒಂದಷ್ಟು ಹೆಸರುಗಳನ್ನ ಹಾಕಿತ್ತು, ಅದರಲ್ಲಿ ನರೇಂದ್ರ ಇರ್ಬೋದು, ಬೇರೆ ಬೇರೆ ಒಂದು 4-5 ಹೆಸರುಗಳಿದ್ವು, ಅವೆಲ್ಲವನ್ನೂ ಕೂಡ ತೆಗೆದು ಹಾಕಲಾಗಿದೆ. ಸೊ ಅಂತವರಿಗೆ ಬೇರೆ ಕಡೆಗೆ ಅವಕಾಶ ಮಾಡಿ ಕೊಡುವಂತ ಕೆಲಸವನ್ನ KPCC ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಮೆಹರೋಜ್ ಖಾನ್ ಹೆಸರು 39 ಜನರ ಪಟ್ಟಿಯಲ್ಲಿ ಇತ್ತು, ಈಗ ಅವರನ್ನ ತೆಗೆದು ವಾರ್ ರೂಮ್ ನ ಕಮಿಟಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಎಲ್ಲಿ ಅವರ ಹೆಸರುಗಳನ್ನ ತೆಗೆಯಲಾಯ್ತು, ಅವರಿಗೆ ನಿಗಮ ಮಂಡಳಿ ಅಲ್ಲದೆ ಪರ್ಯಾಯ ಹುದ್ದೆಯನ್ನು ಕೊಟ್ಟು ಅವ್ರನ್ನ ಮ್ಯಾನೇಜ್ ಮಾಡುವಂತ ಕೆಲಸವನ್ನು ಕೂಡ KPCC ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾರ್ಯಕರ್ತರ ಪಟ್ಟಿಯನ್ನ ಅಂತಿಮಗೊಳಿಸುವಂತದ್ರಲ್ಲಿ ಒಂದು ದೊಡ್ಡ ಸರ್ಕಸ್ ಅನ್ನೇ ಕಾಂಗ್ರೆಸ್ ಮಾಡಿದೆ. ಆಕಾಂಕ್ಷಿಗಳ ಸಂಖ್ಯೆ ಇದಕ್ಕಿಂತ 3 ಪಟ್ಟು ಜಾಸ್ತಿ ಇತ್ತು. ಸೊ ಅವರು ಏನ್ ಮಾಡ್ತಾರೆ ಈಗ ಮುಂದಿನ ದಿನಗಳಲ್ಲಿ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ಅಂತ ಸಂದರ್ಭದಲ್ಲಿ ನಿಗಮ ಮಂಡಳಿಗೆ ನೇಮಕ ಆದವರು ಕೇವಲ ಹಾರ ತುರಾಯಿ ಹಾಕಿಸ್ಕೊಂಡು ಗೂಟದ ಕಾರಲ್ಲಿ ಓಡಾಡ್ಕೊಂಡಿರ್ತಾರೆ ಬಿಟ್ರೆ ಎಲೆಕ್ಷನ್ ಕೆಲಸ ಮಾಡಲ್ಲ ಅನ್ನುವಂತ ಅಪವಾದಗಳಿತ್ತು. ಸೊ ಈಗ ಸಿಗದೇ ಇರುವಂತವ್ರು ಯಾರನ್ನ ಆಯ್ಕೆ ಮಾಡಿದೀರಾ ಅವರ ಜೊತೆಗೆ ಕೆಲಸ ಮಾಡಿಸ್ಕೊಳ್ಳಿ ಅನ್ನುವಂತಹ ದೂರುಗಳನ್ನ ಸಬೂಬುಗಳನ್ನ ಹೇಳ್ತಾರೆ. ಹೀಗಾಗಿ ಇದು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬಹುದು. ಎಸ್, ಥ್ಯಾಂಕ್ ಯು ಮಾರುತೇಶ್. ನಿಮ್ಮೆಲ್ಲ ಡೀಟೇಲ್ಸ್ಗೆ ಒಟ್ಟಾರೆ ನಿಗಮ ಮಂಡಳಿ ಒಂದು ಹಂತಕ್ಕೆ ಸುಖಾಂತ್ಯ ಕಂಡಿದೆ ಅಂತಲೇ ಹೇಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.